ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿರೋ ಚೀನಾ ವಿದೇಶಾಂಗ ಸಚಿವರ ಭಾರತ ಭೇಟಿಯಲ್ಲಿ ಮುಖ್ಯ ಬೆಳವಣಿಗೆಗಳಾಗಿವೆ. ಚೈನಾ ಫಾರಿನ್ ಮಿನಿಸ್ಟರ್ ವ್ಯಾಂಗ್ ಯಿ ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ರನ್ನ ಮೀಟ್ ಮಾಡಿದ್ದಾರೆ. ಇಬ್ಬರೊಂದಿಗೂ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಈ ವೇಳೆ ಭಾರತಕ್ಕೆ ರೇರ್ ಅರ್ತ್ ಮಿನರಲ್ಸ್, ಫರ್ಟಿಲೈಸರ್ಸ್ ಮತ್ತು ಟನಲ್ ಬೋರಿಂಗ್ ಮಷಿನ್ಗಳ ರಫ್ತನ್ನು ಮತ್ತೆ ಆರಂಭಿಸುವುದಾಗಿ ವ್ಯಾಂಗ್ ಯಿ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಭಾರತ ಮತ್ತು ಚೀನಾ ಪರಸ್ಪರರ ವಿರೋಧಿಗಳಲ್ಲ, ಆ ರೀತಿ ನಾವು ನೋಡಬಾರದು, ನಾವು ಪಾರ್ಟ್ನರ್ಸ್ ಆಗಿ ನೋಡ್ಕೋಬೇಕು ನಮ್ಮನ್ನ ಅಂತ ಹೇಳ್ಕೊಂಡಿದ್ದಾರೆ. ನಮ್ಮಿಬ್ಬರ ಸಂಬಂಧಗಳು ಸಕಾರಾತ್ಮಕತೆ ಕಡೆಗೆ ಸಾಗ್ತಾ ಇವೆ ಅಂತ ಹೇಳಿದ್ದಾರೆ. ಈ ಸಭೆಯಲ್ಲಿ ಎಸ್ ಜೈಶಂಕರ್ ಕೂಡ ಮಾತನಾಡಿದ್ದು, ಗಡಿ ಪ್ರದೇಶಗಳಲ್ಲಿ ಡಿಎಸ್ಕಲೇಷನ್ ಪ್ರಕ್ರಿಯೆ ಮುಂದುವರಿಯೋದು ಅತ್ಯಗತ್ಯ ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲ ರೀತಿಯ ಭಯೋತ್ಪಾದನೆ ವಿರುದ್ಧ ಹೋರಾಡೋದು ನಮ್ಮ ಪ್ರಮುಖ ಆದ್ಯತೆ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಗಡಿ ವ್ಯಾಪಾರ, ರಿವರ್ ಡೇಟಾ ಶೇರಿಂಗ್, ಆರ್ಥಿಕ ಮತ್ತು ವ್ಯಾಪಾರಿ ಸಮಸ್ಯೆಗಳು, ಕೈಲಾಸ ಮಾನಸ ಸರೋವರ ಯಾತ್ರೆ, ಕನೆಕ್ಟಿವಿಟಿ ಸೇರಿದ ಹಾಗೆ ಹಲವು ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಏನೋ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ರನ್ನ ಕೂಡ ವ್ಯಾಂಗ್ ಯಿ ಮೀಟ್ ಮಾಡಿದ್ರು. ಇಲ್ಲಿ ಅಗೇನ್ ಗಡಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಫೋಕಸ್ ಮಾಡಿ ಮಾತುಕತೆ ನಡೆಸಲಾಗಿದೆ. ಗಡಿ ವಿಚಾರವನ್ನ ಪರಿಹರಿಸೋಕೆ ಸ್ಪೆಷಲ್ ಪ್ರತಿನಿಧಿಗಳಿದಾರಲ್ಲ ಎರಡು ರಾಷ್ಟ್ರಗಳ ಕಡೆಯಿಂದ, ಭಾರತದ ಸೈಡಿಂದ ಅಜಿತ್ ದೋವಲ್ ಅವರೇ ಅದನ್ನ ಲೀಡ್ ಮಾಡ್ತಿರೋದು, ಆ ನಿಯೋಗವನ್ನ ಗಡಿಗೆ ಸಂಬಂಧಪಟ್ಟಂತೆ. ಈ ವೇಳೆ ಗಡಿ ಸದ್ಯ ಶಾಂತವಾಗಿದೆ, ನೆಕ್ಸ್ಟ್ ಇನ್ನೂ ಕೂಡ ಸುಧಾರಿಸ್ತಾ ಹೋಗಬೇಕು ಅಂತ ಅಜಿತ್ ದೋವಲ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸದ್ಯ ಗಡಿಯಲ್ಲಿ ಶಾಂತಿ ಪುನರ್ಸ್ಥಾಪನೆ ಆಗಿದೆ, ಕಳೆದ 9 ತಿಂಗಳಿಂದ ಶಾಂತಿ ಮತ್ತು ನೆಮ್ಮದಿ ಇದೆ ಅಂತ ಹೇಳಿದ್ದಾರೆ. ಇತ್ತ ವ್ಯಾಂಗ್ ಯಿ ಮಾತನಾಡಿ, ಗಡಿ ವಿಚಾರಗಳ ಕುರಿತ ಚರ್ಚೆಗೆ ನಿಮ್ಮನ್ನ ಭೇಟಿ ಆಗ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ಮತ್ತು ಚೀನಾ ನಡುವಿನ ಉತ್ತಮ ಸಂಬಂಧ ಎರಡು ರಾಷ್ಟ್ರಗಳ ನಡುವಿನ ದೀರ್ಘಾವಧಿಯ ಹಿತಾಸಕ್ತಿಗಳನ್ನು ಪೂರೈಸುತ್ತೆ. ಎರಡೂ ರಾಷ್ಟ್ರಗಳ ನಾಯಕರ ಗೈಡೆನ್ಸ್ನಂತೆ ಪರಸ್ಪರ ಸಹಕಾರ ಮತ್ತು ಗಡಿ ಸಮಸ್ಯೆಗಳ ವಿಚಾರದ ಕುರಿತು ಮಾತುಕತೆಯನ್ನ ಹೀಗೆ ಕಂಟಿನ್ಯೂ ಮಾಡೋಣ ಅಂತ ವ್ಯಾಂಗ್ ಯಿ ಹೇಳಿದ್ದಾರೆ. ಏನೋ ವ್ಯಾಂಗ್ ಯಿ ಶೀಘ್ರದಲ್ಲೇ PM ನರೇಂದ್ರ ಮೋದಿ ಅವರನ್ನ ಕೂಡ ಮೀಟ್ ಆಗ್ತಾರೆ. ಅಲ್ಲಿ ಏನು ಮಾತುಕತೆ ನಡೆಯುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದೆಲ್ಲದರ ಮಧ್ಯೆ ತೈವಾನ್ ವಿಚಾರದಲ್ಲಿ ಚೀನಾಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ. ಇತ್ತೀಚೆಗಷ್ಟೇ ಚೀನಾದ ಸರ್ಕಾರಿ ಮಾಧ್ಯಮ ಭಾರತ ತೈವಾನ್ ವಿಚಾರದಲ್ಲಿ ತನ್ನ ನಿಲುವನ್ನ ಬದಲಿಸಿದೆ. ವ್ಯಾಂಗ್ ಯಿ ಭೇಟಿ ವೇಳೆ ತೈವಾನ್ ಚೀನಾದ ಪಾರ್ಟ್ ಅಂತ ಭಾರತ ಪುನಃ ದೃಢಪಡಿಸಿದೆ. ಜೈಶಂಕರ್ ಈ ಮಾತನ್ನ ಹೇಳಿದ್ದಾರೆ ಅಂತ ರಿಪೋರ್ಟ್ ಮಾಡಿತ್ತು. ಇದನ್ನ ಭಾರತೀಯ ಅಧಿಕಾರಿಗಳು ಅಲ್ಲಗಳೆದಿದ್ದಾರೆ. ತೈವಾನ್ ವಿಚಾರದಲ್ಲಿ ನಮ್ಮ ನಿಲುವು ಕ್ಲಿಯರ್ ಇದೆ. ನಾವು ತೈವಾನ್ ಜೊತೆಗೆ ಆರ್ಥಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಂಬಂಧ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ವಿಚಾರದಲ್ಲಿ ನಮ್ಮ ನಿಲುವು ಬದಲಾಗಲ್ಲ ಅಂತಲೂ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ತೈವಾನನ್ನ ಭಾರತ ಚೀನಾದ ಭಾಗ ಅಂತ ಒಪ್ಕೊಂಡಿದೆಯಾದರೂ ಕೂಡ ಅವರೊಟ್ಟಿಗೆ ಪ್ರತ್ಯೇಕ ಸಂಬಂಧವನ್ನ ಕೂಡ ಮೇಂಟೈನ್ ಮಾಡ್ತಾ ಇದೆ. 2010ರಿಂದ ಎಲ್ಲೂ ಒನ್ ಚೈನಾ ಪಾಲಿಸಿ ಅಂತ ಭಾರತ ಮೆನ್ಷನ್ ಮಾಡ್ತಿಲ್ಲ. ಚೀನಾ ಈ ವಿಚಾರದಲ್ಲಿ ಭಾರತವನ್ನ ಪದೇ ಪದೇ ತನ್ನ ಕಡೆಗೆ ಎಳೆಯೋ ಪ್ರಯತ್ನವನ್ನ ಮಾಡ್ತಾ ಇತ್ತು. ಈಗಲೂ ಅದೇ ಆಗಿತ್ತು. ಆದರೆ ಭಾರತ ನಾವು ಆ ಥರದ್ದೇನು ಬದಲಾವಣೆಗಳನ್ನ ಮಾಡಿಲ್ಲ. ಮುಂಚೆ ಹೇಗಿತ್ತು ಹಾಗೆ ಒನ್ ಚೈನಾ ಪಾಲಿಸಿ, ಚೀನಾ ಒಂದೇ ಇರೋದು ಜಗತ್ತಲ್ಲಿ ಅಂತಲೂ ಒಪ್ತೀವಿ, ಚೀನಾ ಒಂದೇ ಇರೋದು ಅಂತ. ಆದರೆ ತೈವಾನ್ ಸದ್ಯಕ್ಕೆ ಪ್ರತ್ಯೇಕ ದ್ವೀಪ ಆಗಿದೆ. ಆ ದ್ವೀಪದೊಂದಿಗೆ ನಾವು ಏನು ಸಂಬಂಧ ಇಟ್ಕೋಬೇಕು ಅದನ್ನ ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಭಾರತದ ನಿಲುವಾಗಿದೆ ಸದ್ಯಕ್ಕೆ. ಮತ್ತೊಂದು ಕಡೆ ಟ್ರಂಪ್ ಮತ್ತು ಜೆಲೆನ್ಸ್ಕಿ ನಡುವೆ ಮಾತುಕತೆ ನಡೆದಿದೆ. ಇದರ ಬೆನ್ನಲ್ಲೇ ಟ್ರಂಪ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ಶಾಂತಿ ಸಂಧಾನ ನಡಿಬಹುದು ಅಂತ ಹೇಳಿದ್ದಾರೆ. ಅಲ್ಲದೆ ಈ ಪ್ರಕ್ರಿಯೆ ಬಗ್ಗೆ ಎಲ್ಲರೂ ತುಂಬಾ ಸಂತೋಷವಾಗಿದ್ದಾರೆ. ಇದನ್ನು ನಂಬೋಕೆ ಆಗದೇ ಇರಬಹುದು, ಆದರೆ ಪುಟಿನ್ ನನಗಾಗಿ ಈ ಸಂಘರ್ಷ ಕೊನೆಗೊಳಿಸಿ ಶಾಂತಿ ಒಪ್ಪಂದಕ್ಕೆ ಮುಂದಾಗ್ತಿದ್ದಾರೆ ಅಂತ ನನಗನ್ಸುತ್ತೆ. ನಾನು ಈ ಸಂಘರ್ಷ ನಿಲ್ಲಿಸೋದ್ರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ತೀನಿ, ಅದಕ್ಕೆ ಸಂಬಂಧಪಟ್ಟ ಮೀಟಿಂಗ್ಗೆ ಹೋಗ್ತೀನಿ. ನಾನು ಪುಟಿನ್ಗೆ ಕಾಲ್ ಮಾಡಿ ಮಾತನಾಡಿದ್ದೀನಿ. ಈ ಯುದ್ಧ ಕೊನೆಗೊಳಿಸೋಕೆ ಪುಟಿನ್ ಹಾಗೂ ಜೆಲೆನ್ಸ್ಕಿ ನಿಗದಿತ ಸ್ಥಳದಲ್ಲಿ ಫೇಸ್ ಟು ಫೇಸ್ ಒಟ್ಟಿಗೆ ಕುಳಿತು ಮಾತುಕತೆ ನಡೆಸ್ತಾರೆ. ಇದಕ್ಕೆ ಈಗ ಆಲ್ರೆಡಿ ತಯಾರಿ ನಡೆಸಲಾಗ್ತಾ ಇದೆ. ಅದಾದ ನಂತರ ನಾನು ಅವರೊಂದಿಗೆ ಶಾಂತಿ ಒಪ್ಪಂದದ ಕುರಿತು ತ್ರಿಪಕ್ಷೀಯ ಸಭೆ ಮಾಡ್ತೀನಿ. ರಷ್ಯಾ ಜೊತೆ ಯುಕ್ರೇನ್ ಒಪ್ಪಂದ ಮಾಡಿಕೊಂಡ್ರೆ ಅದರ ಸೆಕ್ಯೂರಿಟಿಗೆ ನಾವು ಗ್ಯಾರಂಟಿ ಕೊಡ್ತೀವಿ. ಈ ವಿಚಾರದಲ್ಲಿ ಯುರೋಪ್ ರಾಷ್ಟ್ರಗಳು ಮುಂದೆ ಬರ್ತಿವೆ. ಯುಕ್ರೇನ್ಗೆ ಅವರು ಹತ್ತಿರದಲ್ಲಿರೋದ್ರಿಂದ ಅವರ ಹೆಲ್ಪ್ ಕೂಡ ತುಂಬಾ ಮುಖ್ಯ ಅಂತ ಹೇಳಿದ್ದಾರೆ. ಏನೋ ಕದನ ವಿರಾಮದ ನಂತರ ಯುಕ್ರೇನ್ಗೆ ಭದ್ರತೆ ಕೊಡೋದ್ರ ಬಗ್ಗೆ ಟ್ರಂಪ್ ಮತ್ತು ಯುರೋಪಿಯನ್ ನಾಯಕರು ಚರ್ಚೆ ಮಾಡಿದ್ದಾರೆ. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯನ್, ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಬ್ರಿಟಿಷ್ PM ಕಿಯರ್ ಸ್ಟಾರ್ಮರ್, ಜರ್ಮನಿ ಚಾನ್ಸಲರ್ ಫ್ರೆಡರಿಕ್ ಮರ್ಚ್, ನ್ಯಾಟೋ ಸೆಕ್ರೆಟರಿ ಜನರಲ್ ಮಾರ್ಕ್ ರುಟೆ, ಇಟಲಿ PM ಜಾರ್ಜಿಯಾ ಮೆಲನಿ ಸೇರಿ ಹಲವರು ಪಾಲ್ಗೊಂಡಿದ್ದಾರೆ.
ಇನ್ನು ಈ ಮೀಟಿಂಗ್ ಶಾಂತಿ ಸ್ಥಾಪನೆಗೆ ಇಡ್ತಾ ಇರೋ ದೊಡ್ಡ ಹೆಜ್ಜೆ ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಬಣ್ಣಿಸಿದ್ದಾರೆ. ಅಲ್ಲದೆ ಮುಂದಿನ 10 ದಿನಗಳ ಒಳಗಾಗಿ ಯುಕ್ರೇನ್ಗೆ ಏನೇನ್ ಗ್ಯಾರಂಟಿ ಕೊಡ್ತೀರಿ ಅಂತ ಪೇಪರ್ಸ್ ಮೇಲೆ ಬರೆದು ಕೊಡೋ ಕೆಲಸ ಆಗಬೇಕು ಅಂತಲೂ ಒತ್ತಾಯಿಸಿದ್ದಾರೆ. ಅಲ್ಲದೆ ನಾವು ಸುಮಾರು $90 ಬಿಲಿಯನ್ ಮೌಲ್ಯದ ಆಯುಧಗಳನ್ನು ತರಿಸಿಕೊಳ್ಳೋಕೆ ಅಮೆರಿಕ ಮುಂದೆ ಪ್ರಸ್ತಾವ ಇಟ್ಟಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಇದೇ ಟ್ರಂಪ್ ಜೆಲೆನ್ಸ್ಕಿಯನ್ನ ಮೀಟ್ ಮಾಡುವಾಗ ಕಳೆದ ಮೇನಲ್ಲಿ ನಡೆದ ಭಾರತ ಪಾಕ್ ನಡುವಿನ ಸಂಘರ್ಷ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಇದೊಂದೇ ಅಲ್ಲ, ಒಟ್ಟು 6 ಯುದ್ಧಗಳನ್ನ ನಿಲ್ಲಿಸಿದ್ದೀನಿ ನಾನು ಮಹಾಶೂರ. ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋದು ಈಸಿ ಅಂತ ಅನ್ಕೊಂಡೆ, ಆದರೆ ಅದು ಅಷ್ಟು ಸುಲಭ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ಟ್ರಂಪ್ ಪುಟಿನ್ ಇಬ್ರು ಸುಮಾರು 40 ನಿಮಿಷ ಫೋನ್ ಕಾಲ್ನಲ್ಲೂ ಮಾತನಾಡಿದ್ದಾರೆ. ಯುಕ್ರೇನ್ ಹಾಗೂ ರಷ್ಯಾ ನಿಯೋಗಗಳು ನೇರವಾಗಿ ಮಾತುಕತೆ ನಡೆಸುವ ಬಗ್ಗೆ ಇಬ್ರು ಡಿಸ್ಕಸ್ ಮಾಡಿದ್ದಾರೆ. ಹಾಗೆ ಯುಕ್ರೇನ್ ಬಿಕ್ಕಟ್ಟು ಹಾಗೂ ಇನ್ನಿತರ ಅಂತಾರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದಾಗಿ ಇಬ್ರು ನಾಯಕರು ಕ್ಲೋಸ್ ಕಾಂಟ್ಯಾಕ್ಟ್ನಲ್ಲಿರೋದಾಗಿ ಒಪ್ಕೊಂಡಿದ್ದಾರೆ. ರಷ್ಯನ್ ಮಾಧ್ಯಮಗಳು ಕೂಡ ಈ ರೀತಿ ರಿಪೋರ್ಟ್ ಮಾಡಿವೆ. ಇನ್ನು ಇತ್ತೀಚೆಗಷ್ಟೇ ಅಮೆರಿಕಾಗೆ ಅಲಾಸ್ಕಾಗೆ ಭೇಟಿ ಕೊಟ್ಟಿದ್ದ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಆತಿಥ್ಯ ಕೊಟ್ಟಿದ್ದ ರೀತಿ ಮತ್ತು ಆ ಭೇಟಿಯಲ್ಲಿ ನಡೆದ ಮಾತುಕತೆ ಸಂಬಂಧ ಕ್ರೆಮ್ಲಿನ್ ಟ್ರಂಪ್ಗೆ ಧನ್ಯವಾದ ಹೇಳಿದೆ. ಪುಟಿನ್ರ ಅಧ್ಯಕ್ಷೀಯ ಅರಮನೆ ಕ್ರೆಮ್ಲಿನ್ ಕಡೆಯಿಂದ ಓಕೆ ಚೆನ್ನಾಗಿತ್ತು ಎಲ್ಲ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಇನ್ನು ಏನು ಮೀಟಿಂಗ್ ನಡೀತು, ಟ್ರಂಪ್, ಜೆಲೆನ್ಸ್ಕಿ, ಯುರೋಪಿಯನ್ ನಾಯಕರು ಅವ್ರದ್ದೆಲ್ಲ. ಈ ಮೀಟಿಂಗ್ಗೆ ಬಂದ ಇಟಲಿ PM ಜಾರ್ಜಿಯಾ ಮೆಲನಿ ಅವರನ್ನ ಅಮೆರಿಕದ ಪ್ರೋಟೋಕಾಲ್ ಹೆಡ್ ಮೋನಿಕಾ ಕ್ರೌಲೆ ವೆಲ್ಕಮ್ ಮಾಡಿಕೊಂಡ್ರು. ಆ ಟೈಮ್ನಲ್ಲಿ ಮೆಲನಿ ಹ್ಯಾಂಡ್ ಶೇಕ್ ಮಾಡಿ ಆಮೇಲೆ ಕೈ ಮುಗಿದು ನಮಸ್ಕರಿಸಿದ್ದಾರೆ. ಈ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿತ್ತು. PM ಮೋದಿ ಎಫೆಕ್ಟ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕಾಲೆಳೆಯೋದು, ಫನ್ ಮಾಡೋದೆಲ್ಲ ನಡೀತಾ ಇದೆ. ಮೆಲನಿಗೆ ಸ್ವಲ್ಪ ಭಾರತದ ಪ್ರಭಾವ ಜಾಸ್ತಿನೇ ಆಗ್ತಿದೆ ಯಾಕೋ ಅಂತ ಹೇಳಿ ಸ್ವಲ್ಪ ಕಾಲೆಳಿತಾ ಇದ್ದಾರೆ. ಬಟ್ ಮೆಲನಿ ಈ ಸಲ ಅಂತಲ್ಲ, ಇತ್ತೀಚೆಗೆ ಹಲವಾರು ಸಲ ಅವರು ಕೈ ಮುಗಿದೇ ಶೇಕ್ ಹ್ಯಾಂಡ್ ಜೊತೆಗೆ ಕೈ ಕೂಡ ಮುಗಿದು ಅವರು ಗ್ರೀಟ್ ಮಾಡ್ತಿದ್ದಾರೆ ಎದುರುಗಡೆ ಬಂದಂತಹ ವಿದೇಶಿ ನಾಯಕರನ್ನ. ಏನೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತವರ ಆಡಳಿತ ರಷ್ಯನ್ ತೈಲವನ್ನ ಖರೀದಿ ಮಾಡುವ ವಿಚಾರವಾಗಿ ಭಾರತದ ಮೇಲೆ ಕೆಂಡ ಕಾರೋದನ್ನ ಮುಂದುವರೆಸಿದೆ. ಇದೀಗ ವೈಟ್ ಹೌಸ್ ಟ್ರೇಡ್ ಅಡ್ವೈಸರ್ ಪೀಟರ್ ಭಾರತ ರಷ್ಯಾದಿಂದ ನಿರಂತರವಾಗಿ ತೈಲ ಮತ್ತು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಿದ್ದಾರೆ. ಇದರಿಂದ ಯುಕ್ರೇನ್ ಯುದ್ಧದಲ್ಲಿ ಭಾರತ ರಷ್ಯಾಗೆ ಸಹಾಯ ಮಾಡ್ತಾ ಇದೆ. ತನ್ನ ಸ್ವಂತ ಲಾಭಕ್ಕಾಗಿ ರಷ್ಯಾದ ತೈಲವನ್ನು ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದೆ. ಹೀಗೆಲ್ಲ ಮಾಡಿ ಭಾರತ ರಷ್ಯಾದ ಮೇಲೆ ವಿಧಿಸಿರೋ ನಿರ್ಬಂಧಗಳನ್ನೆಲ್ಲ ದುರ್ಬಲಗೊಳಿಸ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಅಲ್ಲದೆ ಭಾರತ ಅಮೆರಿಕದೊಂದಿಗೆ ವ್ಯಾಪಾರ ಮಾಡಿ ಗಳಿಸಿದ ಹಣದಿಂದ ಬರೀ ರಷ್ಯಾದ ತೈಲವನ್ನೇ ಖರೀದಿ ಮಾಡ್ತಿದೆ. ಭಾರತದ ಬೆಂಬಲದಿಂದಲೇ ರಷ್ಯಾ ನಿರಂತರವಾಗಿ ಯುಕ್ರೇನ್ ವಿರುದ್ಧ ಯುದ್ಧ ಸಾರ್ತಾ ಇದೆ ಅಂತ ಹೇಳಿದ್ದಾರೆ. ಈ ಮೂಲಕ ಭಾರತದ ಮೇಲೆ ಅಮೆರಿಕ ನೇರವಾಗಿ ಒತ್ತಡ ಹಾಕೋದನ್ನ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಮುಂದುವರೆಸಿದೆ. ಚೀನಾಗೆ ಹೇಳಕ್ಕೆ ದಮ್ಮಿಲ್ಲ, ಯುರೋಪಿನ ಮಿತ್ರರಿಗೆ ಹೇಳಕ್ಕೆ ದಮ್ಮಿಲ್ಲ. ನಮ್ಗಿಂತ ಜಾಸ್ತಿ ಇವರಿಬ್ಬರೇ ವ್ಯಾಪಾರ ಮಾಡ್ತಿರೋದು ಓವರ್ ಆಲ್ ತಗೊಂಡಾಗ. ಭಾರತವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಷ್ಟೇ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಂಡಿದ್ದಾರೆ ಇವರು ಭಾರತಕ್ಕೆ. ಇದೆಲ್ಲದರ ಮಧ್ಯೆ ಟ್ರಂಪ್ ವಿರುದ್ಧ ಚೀನಾ ಮತ್ತೆ ಗುಟುರು ಹಾಕಿದೆ. ಟ್ರಂಪ್ ತೈವಾನ್ ವಿಚಾರದಲ್ಲಿ ತಲೆ ಹಾಕಬೇಡಿ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿದೆ. ಇತ್ತೀಚೆಗಷ್ಟೇ ನಾನು ಅಮೆರಿಕ ಅಧ್ಯಕ್ಷ ಆಗಿರೋ ತನಕ ತೈವಾನ್ ಮೇಲೆ ಜಿನ್ಪಿಂಗ್ ದಾಳಿ ಮಾಡಲ್ಲ, ನನಗೆ ಅವರೇ ಹೇಳಿದ್ದಾರೆ, ಜಿನ್ಪಿಂಗೇ ಹೇಳಿದ್ದಾರೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಇದಕ್ಕೀಗ ಚೀನಾ ರಿಯಾಕ್ಟ್ ಮಾಡಿದೆ. ತೈವಾನ್ ಚೀನಾದಿಂದ ಬೇರ್ಪಡಿಸಲಾಗದ ಒಂದು ಭೂಭಾಗ. ತೈವಾನ್ ವಿಚಾರ ಸಂಪೂರ್ಣ ಚೀನಾದ ಆಂತರಿಕ ವ್ಯವಹಾರ. ಇದನ್ನ ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಅದು ನಮಗೆ ಗೊತ್ತಿದೆ. ಚೀನಾ ಜನಕ್ಕೆ ಬಿಟ್ಟಿರೋ ವಿಚಾರ. ಆದಷ್ಟು ಈ ವಿವಾದವನ್ನ ನಾವು ಶಾಂತಿಯಿಂದ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೇವೆ. ತೈವಾನ್ ಅನ್ನ ಚೀನಾದಿಂದ ಬೇರ್ಪಡಿಸೋಕೆ ಜಗತ್ತಿನ ಯಾವ ಶಕ್ತಿಗೂ ನಾವು ಅವಕಾಶ ಕೊಡಲ್ಲ ಅಂತ ಚೀನಾ ವಿದೇಶಾಂಗ ಇಲಾಖೆ ವಕ್ತಾರೆ ಮಾವನಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಸುಡಾನ್ ನಲ್ಲಿ ನಡೀತಾ ಇರೋ ಆಟಕ್ಕೆ ಈಗ ಪಾಕಿಸ್ತಾನ ಕೂಡ ಸೇರ್ಕೊಳ್ಳೋ ಸೂಚನೆ ಕಾಣಿಸ್ತಾ ಇದೆ. ಸುಡಾನ್ ನಲ್ಲಿ ಹೊಡೆದಾಡ್ತಿರೋ ಸುಡಾನ್ ಸೇನೆಯೊಂದಿಗೆ ಪಾಕಿಸ್ತಾನ ದೊಡ್ಡ ಆಯುಧ ಒಪ್ಪಂದ ಮಾಡಿಕೊಂಡಿದೆ. ಸುಮಾರು $1.5 ಬಿಲಿಯನ್ ಮೌಲ್ಯದ ಒಪ್ಪಂದ ಇದಾಗಿದ್ದು ಲೈಟ್ ಅಟ್ಯಾಕ್ ಏರ್ಕ್ರಾಫ್ಟ್ ಎಂಜಿನ್ಗಳು, ಆರ್ಮರ್ಡ್ ಫೈಟಿಂಗ್ ವೆಹಿಕಲ್ಸ್, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಸೇರಿದ ಹಾಗೆ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನ ಸಪ್ಲೈ ಮಾಡುತ್ತಂತೆ. ಅಯ್ಯೋ ದೇವ್ರೆ, ಇವರು ಅವ್ರಿಗೆ ಸಪ್ಲೈ ಮಾಡ್ತಾರಂತೆ. ಅದನ್ನ ಅವ್ರು ಹೆಂಗೆ ಯೂಸ್ ಮಾಡ್ತಾರೋ, ಅದನ್ನ ಅರೆಸೇನಾ ಪಡೆ ವಿರುದ್ಧ ಹೋರಾಡೋಕೆ ಇದು ನಮಗೆ ತುಂಬಾ ದೊಡ್ಡ ಬಲ ತುಂಬುತ್ತೆ ಅಂತ ಹೇಳಿ ಕೂಡ ಸುಡಾನ್ ಸೇನೆ ಹೇಳ್ಕೊಂಡಿದೆ. ಯಾರು ಸುಡಾನ್ ವಾಯುಪಡೆಯ ಮುಖ್ಯಸ್ಥ ತಾಹಿರ್ ಮೊಹಮ್ಮದ್ ಪಾಕ್ಗೆ ಭೇಟಿ ಕೊಟ್ಟಾಗ ಈ ಡೀಲ್ ಫೈನಲ್ ಆಗಿದೆ. 2-3 ದಿನ ತಮ್ಮ ಬೆನ್ನನ್ನ, ತಮ್ಮ ಹಿಂಭಾಗವನ್ನ ತಾವೇ ಬಡ್ಕೊಂಡು ಕುಣಿತ ಪಾಕಿಸ್ತಾನದವರು ಘೋಷಣೆ ಮಾಡ್ಕೊಂಡು ಹೋಗ್ತಾರೆ. ಎಂತ ದೊಡ್ಡ ಡೀಲ್ ಮಾಡ್ಕೊಂಡ್ವಿ, ಎಂತ ದೊಡ್ಡ ಶಸ್ತ್ರಾಸ್ತ್ರ ಡೀಲ್, ಶಸ್ತ್ರಾಸ್ತ್ರ ಎಕ್ಸ್ಪೋರ್ಟ್ ಮಾಡೋ ಕಂಟ್ರಿ ಆಗ್ಬಿಟ್ವಿ ನಾವು, ಸುಡಾನೇ ಕೊಡ್ತಾ ಇದೀವಿ ಅಂತ ಕುಣಿತಾರೆ ಇನ್ನು ಪಾಕಿಸ್ತಾನದವರು 2-3 ದಿನ. ಈ ಡೀಲ್ಗೆ 3ನೇ ದೇಶ ಹಣ ಕಳಿಸಿದೆ ಅಂತಲೂ ಗೊತ್ತಾಗ್ತಾ ಇದೆ. ಆ 3ನೇ ದೇಶ ಯಾವ್ದು, ಪೇಮೆಂಟ್ ಮಾಡಿರೋರು ಯಾರು ಇನ್ನು ಕೂಡ ಸ್ಪಷ್ಟ ಇಲ್ಲ. ಆದ್ರೆ ಸೌದಿ ಆಗಿರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಸುಡಾನ್ ಒಳಗೆ ಸೌದಿ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ಶೀತಲ ಸಮರ ನಡೀತಾ ಇದೆ. ಸುಡಾನ್ ಸೇನೆಗೆ ಸೌದಿ, ಅರೆಸೇನಾ ಪಡೆಗೆ UAE ಬೆಂಬಲ ಕೊಡ್ಕೊಂಡು ಪ್ರಾಕ್ಸಿ ಯುದ್ಧ ಮಾಡ್ತಿದ್ದಾರೆ. ಹೀಗಾಗಿ ಸೌದಿಯಿಂದಲೇ ಈ ಹಣ ಪಾಕಿಸ್ತಾನಕ್ಕೆ ಬಂದಿರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಈ ಡೀಲ್ ಪಾಕ್ ಮೇಲೆ ಏನ್ ಪರಿಣಾಮ ಬೀರುತ್ತೆ ನೋಡ್ಬೇಕು. ಯಾಕಂದ್ರೆ ಈ ಸುಡಾನ್ ಸೇನೆ ಮೇಲೆ ಸಾಕಷ್ಟು ಅಂತಾರಾಷ್ಟ್ರೀಯ ನಿರ್ಬಂಧಗಳಿವೆ.
ಹೀಗಾಗಿ ಪಾಕ್ ಸುಡಾನ್ನಲ್ಲಿ ಸಂಘರ್ಷ ನಿಲ್ಲಿಸೋಕೆ ಪ್ರಯತ್ನ ಪಡ್ತಿರೋ ರಾಷ್ಟ್ರಗಳು ಮತ್ತು ಇತರ ಪಶ್ಚಿಮದ ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗಬಹುದು. ಇನ್ನು ಯೂನಸ್ ಗ್ಯಾಂಗ್ ಆಡಳಿತದ ಬಾಂಗ್ಲಾದೇಶ ಪಾಕ್ ಜೊತೆಗೆ ಸಂಬಂಧ ಬೆಸೆಯೋದನ್ನ ಇನ್ನೂ ಕೂಡ ಮುಂದುವರೆಸಿದೆ. ಈಗ ಬಾಂಗ್ಲಾ ಸೇನೆಯ ಲೆಫ್ಟಿನೆಂಟ್ ಜನರಲ್ ISI ಜೊತೆ ಲಿಂಕ್ ಹೊಂದಿರೋ ಫೈಜುರ್ ರೆಹಮಾನ್ ನೇತೃತ್ವದ ಟೀಮ್ ಪಾಕಿಸ್ತಾನಕ್ಕೆ ಹೋಗಿದೆ. ಪಾಕ್ ಜೊತೆಗಿನ ರಕ್ಷಣಾ ಸಹಕಾರವನ್ನ ಇನ್ನಷ್ಟು ಆಳಗೊಳಿಸೋಕೆ ಹೋಗಿದ್ದಾರೆ ಅಂತ ಬಾಂಗ್ಲಾ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಆಗಸ್ಟ್ 24ಕ್ಕೆ ಅಲ್ಲಿಂದ ವಾಪಸ್ ಆಗ್ತಾರೆ. ಈ ಭೇಟಿಯಲ್ಲಿ ಪಾಕ್ನ ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆ, ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ಡ್ರೋನ್ ಸಂಗ್ರಹಾಗಾರಕ್ಕೆ ಈ ಟೀಮ್ ಭೇಟಿ ಕೊಡುತ್ತೆ. ಜೊತೆಗೆ ಮಿಲಿಟರಿ ಟೆಕ್ನಾಲಜಿಯನ್ನು ಕೂಡ ವಿನಿಮಯ ಮಾಡಿಕೊಳ್ಳುತ್ತೆ ಅಂತ ಅಲ್ಲಿನ ಮೀಡಿಯಾಗಳು ವರದಿ ಮಾಡಿವೆ. ಈ ಪ್ರವಾಸದ ಟೈಮ್ನಲ್ಲಿ ಒಂದು ಹಿಸ್ಟಾರಿಕ್ ಘಟನೆ ಆಯ್ತಲ್ಲ, ಆಪರೇಷನ್ ಸಿಂಧೂರ್. ಆ ಟೈಮ್ನಲ್ಲಿ ಬಿದ್ದಿರೋ ಕುಳಿಗಳಿದಾವಲ್ಲ ರನ್ವೇಗಳಲ್ಲಿ, ಅದನ್ನ ಕೂಡ ಒಂದ್ಸಲಿ ತೋರಿಸ್ಬಿಡ್ಲಿ. ಆಮೇಲೆ ಮುಚ್ಚಿದ್ರೆ ಮತ್ತೆ ನೋಡಕ್ ಸಿಗಲ್ವಲ್ಲ. ಈಗ ಹೆಂಗೋ ರಿಪೇರಿ ಕೆಲಸ ನಡೀತಾ ಇದೆ, ಅದನ್ನು ಕೂಡ ತೋರಿಸಿದ್ರೆ ಚೆನ್ನಾಗಿರುತ್ತೆ ಪಾಕಿಸ್ತಾನದವರು ಈ ಬಾಂಗ್ಲಾ ನಿಯೋಗಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಗುಂಡಿ ಬಿದ್ದಿದೆ ಇಲ್ಲೆಲ್ಲ ಅಂತ ಹೇಳಿ. ಮತ್ತೊಂದ್ ಕಡೆ ಬಾಂಗ್ಲಾ ಸೇನಾ ಮುಖ್ಯಸ್ಥ ಜನರಲ್ ವಕರುಜ್ಜಮಾನ್ ಚೀನಾ ಭೇಟಿಗೂ ರೆಡಿ ಆಗ್ತಿದ್ದಾರೆ. ಆಗಸ್ಟ್ 22ರಿಂದ 25ನೇ ತಾರೀಕಿನ ತನಕ 3 ದಿನ ಚೀನಾಗೆ ಭೇಟಿ ಕೊಡ್ತಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಇಬ್ಬರು ಲಷ್ಕರ್ ಉಗ್ರರ ಸಹಚರರನ್ನ ಅರೆಸ್ಟ್ ಮಾಡಲಾಗಿದೆ. ಬಂಡಿಪೋರಾದಲ್ಲಿ ಹಿಡಿದು ಹಾಕಲಾಗಿದೆ. ಅಬ್ ಮಜೀದ್ ಗೋಜ್ರಿ ಮತ್ತು ಅಬ್ ಹಮೀದ್ ದರ್ ಅಂತ ಗುರುತಿಸಲಾಗಿದೆ. ಚೈನಾ ಮೇಡ್ ಕೈ ಸ್ಫೋಟಕಗಳು, ಅಪಾರ ಪ್ರಮಾಣದ ಇತರ ಶಸ್ತ್ರಾಸ್ತ್ರಗಳು ಇವ್ರ ಬಳಿಯಿಂದ ವಶಕ್ಕೆ ಪಡೆಯಲಾಗಿದೆ. ಇವ್ರ ಮೇಲೆ ಉವಾಪಾ ಅಡಿಯಲ್ಲಿ ಕೇಸ್ ದಾಖಲಿಸಿ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ. ಇನ್ನು ಇಸ್ರೇಲ್ ಗಾಜಾ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈಜಿಪ್ಟ್ ಮತ್ತು ಕತಾರ್ ಮುಂದಿಟ್ಟ ಗಾಜಾ ಕದನ ವಿರಾಮ ಒಪ್ಪಂದಕ್ಕೆ ಹಮಸ್ ಒಪ್ಪಿಗೆ ಸೂಚಿಸಿದೆ. ಇದನ್ನ ಹಮಸ್ ಸಂಘಟನೆ ಹೇಳಿಕೊಂಡಿದೆ. ಇದರಂತೆ ಗಾಜಾದಲ್ಲಿ 60 ದಿನಗಳ ಕದನ ವಿರಾಮ ಆಗ್ತಾ ಇದೆ. ಹಮಸ್ ವಶದಲ್ಲಿರೋ ಇಸ್ರೇಲ್ ಒತ್ತೆಯಾಳುಗಳು 2 ಬ್ಯಾಚ್ ನಲ್ಲಿ ರಿಲೀಸ್ ಆಗ್ತಾರೆ. ಅಲ್ಲದೆ ಶಾಶ್ವತ ಕದನ ವಿರಾಮ ಮಾತುಕತೆ ಕೂಡ ನಡೆಯುತ್ತೆ. ಆದ್ರೆ ಈ ವಿಚಾರವಾಗಿ ಇಸ್ರೇಲ್ ಇದುವರೆಗೂ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹಮಸ್ನವರು ಮಾತ್ರ ಹೇಳ್ಕೊಂಡಿದ್ದಾರೆ. ಈ ಹಿಂದೆ ಇಸ್ರೇಲ್ ಮುಂದಿಟ್ಟ ಕದನ ವಿರಾಮ ಪ್ರಸ್ತಾವನೆಯಲ್ಲಿ ನಮ್ಮ ಎಲ್ಲ ಒತ್ತೆಯಾಳುಗಳನ್ನ ಒಂದೇ ಬ್ಯಾಚ್ ನಲ್ಲಿ ಕಳಿಸಬೇಕು ಅಂತ ಇಸ್ರೇಲ್ ಹೇಳಿತ್ತು. ಆದರೆ ಹಮಸ್ ಒಪ್ಪದ ಕಾರಣ ಮಾತುಕತೆ ಮುರಿದೇ ಹೋಗಿತ್ತು. ಈಗ ಕತಾರ್, ಈಜಿಪ್ಟ್ ಪ್ರಸ್ತಾಪಿತ ಕದನ ವಿರಾಮಕ್ಕೆ ನಾವು ಓಕೆ ಅಂತ ಹೇಳಿ ಹಮಸ್ ಹೇಳಿದೆ. ನೋಡಬೇಕು ಇಸ್ರೇಲ್ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅಂತ. ಇದುವರೆಗಿನ ಯುದ್ಧದಲ್ಲಿ ಹಮಸ್ ವರ್ಸಸ್ ಇಸ್ರೇಲ್ ಯುದ್ಧದಲ್ಲಿ ಹಮಸ್ ಆಡಳಿತದ ಗಾಜಾದಲ್ಲಿ 62,000ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಇದನ್ನು ಹಮಸ್ ಆಡಳಿತ ಹೇಳ್ತಾ ಇದೆ, ಅದರ ನಾಗರಿಕರು ಇದ್ದಾರೆ ಅಂತ. ಆದರೆ ಇಸ್ರೇಲ್ ಹೇಳ್ತಾ ಇದೆ ನಾವೆಲ್ಲ ಹೊಡೆದಿರೋದು ಹಮಸ್ಗಳನ್ನ ಅಂತ, ಬಂಡುಕೋರನ್ನ ಅಂತ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಮಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಂಪೂರ್ಣವಾಗಿ ಹಮಸ್ಗಳನ್ನು ನಾಶ ಮಾಡಿದ್ರೆ ಮಾತ್ರ ಉಳಿದಿರೋ ಒತ್ತೆಯಾಳುಗಳನ್ನ ಬಿಡಿಸ್ಕೊಂಡು ಬರೋಕೆ ಸಾಧ್ಯ ಅಂತ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಮುಂದೆ ಯಾವ ಹೆಜ್ಜೆ ಇಡ್ತಾರೆ ಅನ್ನೋ ಕುತೂಹಲ ಇದೆ. ಇನ್ನು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ IS ಉಗ್ರ ಸಂಘಟನೆ ಬೆಂಬಲಿತ ಅಲೈಡ್ ಡೆಮೊಕ್ರೆಟಿಕ್ ಫೋರ್ಸಸ್ ಬಂಡುಕೋರರು ದೊಡ್ಡ ದಾಳಿ ಮಾಡಿದ್ದಾರೆ. ಪರಿಣಾಮ 52 ನಾಗರಿಕರ ಪ್ರಾಣ ಹೋಗಿದೆ. ಕಾಂಗೋದ ಬೆನಿ ಮತ್ತು ಈ ಲುಬೇರೋ ಅನ್ನೋ ಪ್ರದೇಶದಲ್ಲಿ ಈ ದಾಳಿ ನಡೆದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.